ಸ್ವಾಮಿ ವರ್ಸಸ್ ಸ್ವಾಮಿ ಮತ್ತೆ ಹಳೆ ಮಿತ್ರರ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ. ಮಾಜಿ ಸಚಿವ ಚಲುವರಾಯ ಸ್ವಾಮಿಗೆ ಎಚ್ಡಿಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡಿ 120 ಸೀಟ್ ಗೆಲ್ಲು ಅಂತ ಹೇಳಿದ್ದಾರೆ. ನಾನಿನ್ನೂ ಸಾಯಲ್ಲ, ನಾನು ಬದುಕ್ತೀನಿ, ತೋರಿಸ್ತೀನಿ ಬದುಕಿ. ಸ್ವಾಮಿ ವರ್ಸಸ್ ಸ್ವಾಮಿ ಮತ್ತೆ ಹಳೆ ಮಿತ್ರರ ನಡುವೆ ವಾಗ್ಯುದ್ಧ. ಮಾಜಿ ಸಚಿವ ಚಲುವರಾಯ ಸ್ವಾಮಿಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಟೀಕೆ ಮಾಡಿ 120 ಸೀಟ್ ಗೆಲ್ಲು ಅಂತ ಹೇಳಿದ್ದಾರೆ. ನಾನಿನ್ನೂ ಸಾಯಲ್ಲ, ಇನ್ನೂ ಬದುಕ್ತೀನಿ, ಗೆದ್ದು ತೋರಿಸ್ತೀನಿ ಅಂತ ಎಚ್ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ನಾನು 120 ಸೀಟನ್ನ ಗೆಲ್ಲುವ ವಿಶ್ವಾಸ ಇದೆ. ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಿಕ್ಕೆ ಎಷ್ಟು ಶ್ರಮ ಇದೆ ಅಂತ ಅಷ್ಟು ಶ್ರಮವನ್ನು ಹಾಕ್ತೀನಿ. 130 ವರ್ಷ ಇತಿಹಾಸವಿರೋ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಏನಾಗಿದೆ? ಹಲವು ರಾಜ್ಯಗಳಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಿದೆ ನೋಡ್ಕೊಳ್ಳಿ. ನಾನಾದ್ರೂ 20 ಸೀಟ್ ಗೆದ್ದಿದ್ದೀನಿ, ನಿಮ್ಮ ಸ್ಥಿತಿ ಹೆಂಗಿದೆ ಗೊತ್ತಾ? ನೋಡ್ಕೊಳ್ಳಿ. ಬದಲಾವಣೆ ಆಗುತ್ತೆ, ಸಮಯ ಬರುತ್ತೆ ಅಂತ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವಾಮಿ ವರ್ಸಸ್ ಸ್ವಾಮಿ. ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನ್ ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದ್ ದಿನ ಇನ್ನೂ ಸಾಯಲ್ಲ, ಅಷ್ಟರದಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವ್ರೇನ್ ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಬಹಳ ದಿವಸ ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟ್ ಆದ್ರೂ ಗೆದ್ದಿದ್ವಲ್ಲ, 18 ಸೀಟು 19 ಸೀಟ್ ಗೆದ್ದಿದ್ವಲ್ಲ ಇದ್ರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವ್ರು 3 ಟರ್ಮ್ ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಏನ್ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನ್ ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದ್ ದಿನ ಇನ್ನೂ ಸಾಯಲ್ಲ, ಅಷ್ಟರದಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವ್ರೇನ್ ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ಅಂತ ಹೇಳಿ ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಬಹಳ ದಿವಸ ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟ್ ಆದ್ರೂ ಗೆದ್ದಿದ್ವಲ್ಲ, 18